ವಿರುದ್ಧ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ಎಬಿವಿಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕೆಪಿಎಸ್ಸಿಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಹಗರಣ ಇದನ್ನ ಸಿಬಿಐ ತನಿಖೆಗೆ ಕೊಡಬೇಕು ಅಂತ ಹೇಳಿ ಪ್ರತಿಭಟನೆ ಮಾಡ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಎಬಿವಿಪಿ ಅಕ್ಷ ಹೋರಾಟ, ಪಶು ವೈದ್ಯಾಧಿಕಾರಿ ಹುದ್ದೆ ನೇಮಕ ಇದರಲ್ಲಾಗಿರುವಂತಹ ಅಕ್ರಮವನ್ನು ಖಂಡಿಸಿ ಧರಣಿ ಮಾಡ್ತಾ ಇದ್ದಾರೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಬೇಡಿಕೆ ಇಡ್ತಾ ಇದ್ದಾರೆ ಎನ್ನುವ ಆರೋಪ ಇದೆ. ಅಧಿಕಾರಿಗಳು ಇದರಲ್ಲಿ ನಿರ್ಲಕ್ಷ್ಯ ವಹಿಸಿದ್ದಾರೆ. ಮತ್ತೆ ಅವರ ಒಂದು ನಿರ್ಲಕ್ಷ್ಯದಿಂದಲೇ ಇಷ್ಟೆಲ್ಲ ಆಗುತ್ತಿದೆ. ಒಂದು ಹುದ್ದೆಗೆ ಬರೋಬ್ಬರಿ 80 ಲಕ್ಷ ಬೇಡಿಕೆ ಇಟ್ಟಿದ್ದಾರೆ ಎನ್ನುವಂತ ಗಂಭೀರ ಆರೋಪವೂ ಕೂಡ ಅಧಿಕಾರಿಗಳ ಮೇಲೆ ಇದೆ. ಅಭ್ಯರ್ಥಿಗಳ ಜೊತೆಯಲ್ಲಿ ಕೆಪಿಎಸ್ಸಿ ಚೆಲ್ಲಾಟ ಆಡ್ತಾ ಇದೆ ಅಂತ ಹೇಳಿ ಕಿಡಿಕಾರ್ತಾ ಪ್ರತಿಭಟನೆಯನ್ನ ಮಾಡುತ್ತಿದೆ ಎಬಿವಿಪಿ ಸಂಘಟನೆ. ಅಭಿಷೇಕ್ ಇದ್ದಾರೆ ನೇರ ಸಂಪರ್ಕದಲ್ಲಿ. ಅಭಿಷೇಕ್, ಎಬಿವಿಪಿ ಕಾರ್ಯಕರ್ತರು ಏನ್ ಹೇಳ್ತಾ ಇದ್ದಾರೆ, ಅವರ ಬೇಡಿಕೆ ಏನು, ಪ್ರತಿಭಟನೆ ಹೇಗೆ ಸಾಗುತ್ತಿದೆ? ಈಗಾಗಲೇ ಏನು ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಶುರುವಾಗಿದೆ. ಅನಿರ್ದಿಷ್ಟಾವಧಿಯಾಗಿ ನಾವು ಪ್ರತಿಭಟನೆಯನ್ನು ನಡೆಸ್ತೀವಿ ಅಂತ ಹೇಳಿ ಅವರೊಂದು ಇದನ್ನ ಹೇಳ್ಕೊಟ್ಟಿರುವಂತದ್ದು ಈಗಾಗಲೇ ನೀವು ದೃಶ್ಯಗಳನ್ನು ನೋಡ್ತಾ ಇರಬಹುದು. ನಾವು ಈ ಒಂದು ಪ್ರಕರಣ ಸಿಐಡಿಯಲ್ಲಿ ಇದ್ದರೂ ಕೂಡ ಇದನ್ನು ಸಿಬಿಐಗೆ ವಹಿಸಬೇಕು. ಯಾಕಂದ್ರೆ ರಾಜ್ಯ ಸರ್ಕಾರದ ಅಂಡರ್ ಅಲ್ಲಿ ಬರುವಂತಹ ಈ ಒಂದು ಸಿಐಡಿ ಏನಿದೆ, ಈ ಸಿಐಡಿ ತನಿಖೆಯಲ್ಲಿ ಪಾರದರ್ಶಕವಾದಂತಹ ಒಂದು ಯಾವುದೇ ರೀತಿ ಇದು ಬರೋದಿಲ್ಲ, ಅಂದ್ರೆ ಒಂದು ಇದು ಆಗೋದಿಲ್ಲ ಅನ್ನುವಂತಹ ಒಂದು ಕಾರಣದಿಂದಾಗಿ ಈ ಹಿನ್ನೆಲೆಯಲ್ಲಿ ಸಿಬಿಐಗೆ ಕೊಡಲೇಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈಗಾಗಲೇ ಅವರೊಂದು ಆಗ್ರಹವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು. ಈಗಾಗಲೇ ನೀವು ನೋಡ್ತಾ ಇರಬಹುದು, ಸಾಕಷ್ಟು ಅಂದ್ರೆ ಅನಿರ್ದಿಷ್ಟವಾದಿ ಈ ಒಂದು ಪ್ರತಿಭಟನೆಯನ್ನ ನಡೆಸ್ತೀವಿ ಅಂತ ಹೇಳಿ ಅವರೊಂದು ಇದನ್ನು ಮಾಡ್ತಾರೆ. ಸರ್, ಬೇಡಿಕೆ ಏನು ಸರ್? ನಮಸ್ತೆ. ಅಂದ್ರೆ ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ತು ಕಳೆದ ಜುಲೈ 30ನೇ ತಾರೀಕು ಕೆಪಿಎಸ್ಸಿ ಅನ್ನು ಒಂದು ಮುತ್ತಿಗೆ ಹಾಕುವಂತದ್ದು ಒಂದು ಮಾಡಿತ್ತು ಸರ್. ಅದರ ನಂತರವಾಗಿ ನಾವು ಅದನ್ನ ಅಲ್ಲಿಗೆ ಬಿಟ್ಟಿರಲಿಲ್ಲ. ಅಂದ್ರೆ ರಾಜ್ಯಾದ್ಯಂತ ಒಂದು ಕಪ್ಪಿಪಟ್ಟು ಕಟ್ಟಿಕೊಂಡು ಕಾಲೇಜಿಗೆ ಹೋಗುವಂತದ್ದು, ತದನಂತರವಾಗಿ ನಾವೇನು ಪತ್ರಿಕಾಗೋಷ್ಠಿ ನಡೆಸುವಂತ ಇಂತೆಲ್ಲ ಮಾಡಿದ್ವಿ. ನಾವು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದು ಒಂದು ಏನಂತ ಹೇಳಿದ್ರೆ, ನಾವೊಂದು 5 ದಿನಗಳ ಒಂದು ಗಡುವನ್ನು ಸಹ ಕೊಟ್ಟಿದ್ವಿ ಸಿಬಿಐ ತನಿಖೆ ಕೊಡಬೇಕು ಅನ್ನೋದು. ನಮ್ದು ಸರ್ ಪಾರದರ್ಶಕವಾಗಿ ನಮ್ದೊಂದು ತನಿಖೆ ಒಂದು ಆಗ್ಬೇಕು. ಇವಾಗ ಏನು ಸಿಬಿಐಗೆ ಒಂದು ವರ್ಗಾಯಿಸಬೇಕು, ಅದೊಂದು ತನಿಖೆಯನ್ನ ಸಿಬಿಐಗೆ ವರ್ಗಾಯಿಸಿದ ನಂತರ ಈ ಒಂದು ಕೆಪಿಎಸ್ಸಿಯಲ್ಲಿ ಏನು 80 ಲಕ್ಷ ಹಗರಣ ಆಗಿತ್ತು, ಅದೆಲ್ಲ ಸೆಕ್ರೆಟರಿ ಭಾಗಿಯಾಗಿದ್ದಾರೆ, ಇಲ್ಲ ಚೇರ್ಮನ್ ಭಾಗಿಯಾಗಿದ್ದಾರೆ ಅಂತಕ್ಕಂಥ ಒಂದು ಪಾರದರ್ಶಕವಾಗಿ ಒಂದು ತನಿಖೆಯಾಗಿ ಅವರಿಗೆಲ್ಲ ಒಂದು ಅಂದ್ರೆ ಏನೋ ಅಂತ ಒಂದು ವಿದ್ಯಾರ್ಥಿ ಸ್ವಲ್ಪ ನ್ಯಾಯ ಒದಗಬೇಕಂತ ನಮ್ದು. ಸಿಐಡಿ ಮೇಲೆ ನಂಬಿಕೆ ಇಲ್ವಾ ಸರ್? ಸಿಐಡಿ ಮೇಲೆ ನಂಬಿಕೆ ಇಲ್ಲ ಅಂತಲ್ಲ. ಸಿಐಡಿ ಏನಂತ ಆಗ್ತದೆ ಅಂತ ಹೇಳಿದ್ರೆ, ಇವಾಗ ನಾವೇ ಆಯ್ಕೆ ಮಾಡಿದ್ರು ಸಹ ಅವರು ಅಂದ್ರೆ ನಮ್ಮ ರಾಜ್ಯಕ್ಕೇನೆ ಇದಾಗಿರ್ತಾರೆ, ಮತ್ತೆಲ್ಲ ಮಂತ್ರಿಗಳಿಗೆ ಅಂತ ನಮಗೆ ಅಷ್ಟು ಅದ್ರ ಮೇಲೆ ನಂಬಿಕೆ ಇಲ್ಲ ಅಂತ ಅಲ್ಲ. ಆದ್ರೆ ನಾವು ಒಂದು ಸಿಬಿಐ ತನಿಖೆ ಕೊಡಬೇಕು ಅನ್ನೋದು ಎಬಿವಿಪಿ ಆಗ್ರಹ. ಎಬಿವಿಪಿದು ಆಗಿರ್ತದೆ. ಹಾಗೆ ಮತ್ತೆಲ್ಲ ಒಂದು ಏನು ಈ ಒಂದು ಎಕ್ಸಾಮ್ ಬರ್ದಂತ ಎಲ್ಲ ವಿದ್ಯಾರ್ಥಿಗಳ ಆಗ್ರಹ ಅಂತ ಹೇಳಿದ್ರೆ ಸಿಬಿಐ ತನಿಖೆ ಕೊಡಬೇಕು ಒಂದು ಅನ್ನೋದೊಂದು ನಮ್ದು ಆಗ್ರಹ. ಎಲ್ಲಿಯವರೆಗೆ ಸರ್? ಸರ್, ಅದು ನಾವು ಇವತ್ತು ಇಲ್ಲಿ ಬಂದು ಸ್ವಲ್ಪ ಕೂತು ಪ್ರತಿಭಟನೆ ಮಾಡ್ತಾ ಇದೀವಿ. ನಾವೀಗ ಅಂದ್ರೆ ಧರಣಿ ಮಾಡ್ತಾ ಇದೀವಿ. ಮತ್ತೆ ನಂತರ ನಾವೆಲ್ಲ ಮಾಡಿದೀವಿ ಅಂತ ನಾವು ಇದನ್ನ ಇಲ್ಲಿಗೆ ಬಿಡೋದಿಲ್ಲ ಸರ್. ಇವತ್ತು ಮಾಡ್ತೇವೆ, ನಾಳೆನೂ ಮಾಡ್ತೇವೆ. ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಣೆ ಸಹ ಅಂದ್ರೆ ವಿದ್ಯಾರ್ಥಿ ಪರಿಷತ್ ಕೊಡ್ತದೆ. ಏನಂತ ಹೇಳಿದ್ರೆ, ನೀವು ಒಂದು ಸಿಬಿಐ ತನಿಖೆ ಕೊಡುವವರೆಗೂ ನಾವು ಇಲ್ಲೇ ಕೂರ್ತೇವೆ ಅಂತ ಹೇಳಿಕ್ಕೆ ಇಷ್ಟ. ಎಸ್, ಇದು ಅವರ ಹೇಳಿಕೆ ಆಗಿರುವಂತದ್ದು. ಅಂದ್ರೆ ಅನಿರ್ದಿಷ್ಟಾವಧಿಯಾಗಿ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ. ಇದನ್ನ ಸಿಐಡಿ ಮೇಲೆ ನಮಗೆ ನಂಬಿಕೆ ಇಲ್ಲ ಅನ್ನುವಂತಹದ್ದಲ್ಲ. ಆದ್ರೆ ಸಿಬಿಐಗೆ ವಹಿಸಿದ್ರೆ ಸಾಕಷ್ಟು ಬೇಗ ಈ ರೀತಿಯಾದಂತಹ ಒಂದು ಪ್ರಕರಣಕ್ಕೆ ಒಂದು ಇದಾಗುತ್ತೆ. ಹೀಗಾಗಿ ಸಿಬಿಐಗೆ ವಹಿಸುವವರೆಗೂ ಕೂಡ ನಾವು ಯಾವುದೇ ರೀತಿಯಾಗಿ ಪ್ರತಿಭಟನೆಯನ್ನ ನಡೆಸುವಂತಹ ಒಂದು ಕೆಲಸಗಳನ್ನು ಕೂಡ, ಅಂದ್ರೆ ಪ್ರತಿಭಟನೆ ನಿಲ್ಲಿಸುವಂತಹ ಒಂದು ಕೆಲಸಗಳನ್ನು ಕೂಡ ಮಾಡೋದಿಲ್ಲ. ಹೀಗಾಗಿ ರಾಜ್ಯ ಸರ್ಕಾರ ನಮ್ಮ ಬೇಡಿಕೆಗಳೇನಿದೆ ಅದೆಲ್ಲ ಎಲ್ಲವನ್ನು ಕೂಡ ಪೂರೈಸಬೇಕು. ಯಾಕಂದ್ರೆ ಇದು ಅನೇಕ ವಿದ್ಯಾರ್ಥಿಗಳ ಒಂದು ಭವಿಷ್ಯದ ಒಂದು ಕಾರಣ ಆಗಿರುವಂತಹ ಒಂದು ಕಾರಣದಿಂದಾಗಿ ಈ ಒಂದು ನಿರ್ಧಾರವನ್ನ ರಾಜ್ಯ ಸರ್ಕಾರ ಮಾಡಲೇಬೇಕು.